ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ತಂದಿದ್ದೇನೆ ಒಂದು ಸುಂದರವಾದ ನೈತಿಕ ಕತೆ. ಏನದು? ಕೃತಜ್ಞತೆ. ಕೃತಜ್ಞತೆ ಎಂಬ ಮಹತ್ತರ ಮೌಲ್ಯದ ಬಗ್ಗೆ. ಈ ಕತೆ ನಮಗೆ ಸ್ತುತಿ ಅಥವಾ ಮೆಚ್ಚುಗೆ ಕೇವಲ ಶಿಷ್ಟಾಚಾರವಲ್ಲ, ಅದು ಒಬ್ಬ ಮನುಷ್ಯನ ಹೆಗ್ಗುರುತು ಎಂಬುದನ್ನು ಸಿದ್ಧಪಡಿಸುತ್ತದೆ. ಪ್ರತಿಯೊಬ್ಬನ ಜೀವನದಲ್ಲಿ ಕೃತಜ್ಞತೆ ಇರಬೇಕು. ಅದು ನಮ್ಮ ಸಂಬಂಧಗಳನ್ನು ಬೆಳೆಸುತ್ತದೆ ಮತ್ತು ಮಾನವೀಯತೆಯನ್ನು ಗಟ್ಟಿ ಮಾಡುತ್ತದೆ. ಇದೊಂದು ಚಿಕ್ಕ ಕತೆ, ಆದರೆ ಅದರ ಅರ್ಥ ಆಳವಾದದ್ದು. ಇನ್ನೇಕೆ ತಡ, ಶುರು ಮಾಡೋಣ ಇವತ್ತಿನ ಕತೆ. ಸ್ನೇಹಿತರೆ, ಅದೊಂದು ಹಳ್ಳಿ. ಆ ಹಳ್ಳಿಯಲ್ಲಿ ವಯಸ್ಸಾದ ದಂಪತಿ ಮಕ್ಕಳಿಲ್ಲದ ಕಾರಣ ಅವರೇ ದುಡಿದುಕೊಂಡು ಜೀವಿಸುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಅವರು ಕೆಲಸಕ್ಕಾಗಿ ಹೊರಟಿದ್ದರು. ರಸ್ತೆಯ ಪಕ್ಕದಲ್ಲಿ ಬೇಡನೊಬ್ಬ ಹಾಕಿಕೊಂಡಿದ್ದ ಬಲೆಗೆ ಪಕ್ಷಿಯೊಂದು ಸಿಕ್ಕಿಕೊಂಡಿರುವುದನ್ನು ನೋಡಿದರು. ತಕ್ಷಣವೇ ಅದನ್ನು ಅಲ್ಲಿಂದ ಬಿಡಿಸಿದರು. ಪಕ್ಷಿ ಸಂತೋಷದಿಂದ ಹಾರಿ ಹೋಯಿತು. ಕೆಲಸ ಮುಗಿಸಿಕೊಂಡು ದಂಪತಿ ಮನೆಗೆ ಹಿಂದಿರುಗಿದರು. ಅದೇ ದಿನ ರಾತ್ರಿ ಇವರ ಮನೆಯ ಹತ್ತಿರ ಯುವತಿಯೊಬ್ಬಳು ಬಂದು ತಾನು ಕಷ್ಟದಲ್ಲಿದ್ದೇನೆ, ಸಹಕರಿಸಿ ಎಂದು ಬೇಡಿಕೊಂಡಳು. ಆಕೆಯ ಕಷ್ಟವನ್ನು ನೋಡಿ ತಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಕೊಟ್ಟರು. ವಯಸ್ಸಾದ ದಂಪತಿಗೆ ಆ ಯುವತಿ ಆಸರೆಯಾದಳು. ದಿನನಿತ್ಯವೂ ತಾನಿದ್ದ ಕೋಣೆಯಲ್ಲಿ ಬಟ್ಟೆಯನ್ನು ತಯಾರಿಸಿ ಕೊಡುತ್ತಿದ್ದಳು. ದಂಪತಿ ಅದನ್ನು ಮಾರಿ ಸಿರಿವಂತರಾಗುತ್ತಾ ಬಂದರು. ಸ್ನೇಹಿತರೆ, ಒಂದು ದಿನ ಮುದುಕಿ ಯುವತಿಯನ್ನು, ಏನಮ್ಮ, ನಿನ್ನ ಕೋಣೆಗೆ ಬಂದು ಬಟ್ಟೆ ತಯಾರಿಸುವುದನ್ನು ನೋಡಬಹುದೇ ಎಂದು ಕೇಳಿದಳು. ಅದಕ್ಕೆ ಯುವತಿ, ನಾನು ಬಟ್ಟೆ ತಯಾರಿಸುವುದನ್ನು ಯಾರೂ ನೋಡಬಾರದು, ಇದು ನನ್ನ ನಿಬಂಧನೆ ಎಂದಳು. ಅವಳ ಮಾತಿನಂತೆ ಆ ದಂಪತಿ ನಡೆದುಕೊಳ್ಳುತ್ತಾ ಬಂದರು. ಒಂದು ರಾತ್ರಿ ಮುದುಕಿಗೆ ಕುತೂಹಲ ಉಂಟಾಗಿ ಆ ಯುವತಿಯ ಕೋಣೆಯ ಬಾಗಿಲನ್ನು ಸ್ವಲ್ಪ ಮುಂದೆ ತಳ್ಳಿ ನೋಡಿದಳು. ಅಲ್ಲಿ ಪಕ್ಷಿಯೊಂದು ತನ್ನ ಕೊಕ್ಕಿನಿಂದ ಬಟ್ಟೆ ನೇಯತೊಡಗಿತ್ತು. ಮುದುಕಿ ತನ್ನ ಕೋಣೆಗೆ ಬಂದಿರುವುದು ಪಕ್ಷಿ ರೂಪದಲ್ಲಿದ್ದ ಯುವತಿಗೆ ಗೊತ್ತಾಗಿ ಆ ಮುದುಕಿಗೆ, ಅಮ್ಮ, ನೀವು ನನ್ನನ್ನು ಬಲೆಯಿಂದ ಅಂದು ರಕ್ಷಿಸಿದಿರಿ. ಆ ಉಪಕಾರ ಸ್ಮರಣೆಯಿಂದ ನಿಮ್ಮ ಬದುಕಿಗೆ ನೆರವಾದೆ. ಆದರೆ ಈಗ ನನ್ನ ನಿಬಂಧನೆಯನ್ನು ನೀವು ಪಾಲಿಸಲಿಲ್ಲ. ಇನ್ನು ನಾನಂತೂ ಇಲ್ಲಿ ಇರುವುದಿಲ್ಲ, ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಹಾರಿಹೋಯಿತು ಪಕ್ಷಿ. ಸ್ನೇಹಿತರೆ, ಈ ಕಥೆಯ ಮೂಲಕ ನಮಗೆ ಒಂದು ಮಹತ್ವದ ಪಾಠ ಸಿಕ್ಕಿದೆ. ಕೃತಜ್ಞತೆ ಎಂಬುದು ಯಾವುದೇ ಆಸ್ತಿ ಅಥವಾ ಸಂಪತ್ತಿಗಿಂತಲೂ ಮಹತ್ವವಾದದ್ದು. ನಮ್ಮ ನೆರವಿಗೆ ಬಂದವರನ್ನು ಮರೆಯಬಾರದು. ಅವರು ಮಾಡಿದ ಉಪಕಾರ ನಾವು ಎಷ್ಟು ದೊಡ್ಡವರಾದರೂ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇದು ನಮ್ಮ ಮಾನವೀಯತೆಯ ನೆಲೆಸುದಿ. ನಿಮಗೆ ಈ ಕತೆ ಇಷ್ಟವಾದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತೊಂದು ನೈತಿಕ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.